ಪತ್ರಿಕಾಗೋಷ್ಠಿಯಲ್ಲಿ ಭಾಗಿಯಾದಂಥ ನಮ್ಮ ಪಕ್ಷದ ನಾಯಕರಾದ ಎಸ್ ಎ ಪಾಟೀಲರು, ಡಿ ಜಿ ಬಿರಾದಾರರು, ನಮ್ಮ ಪ್ರಧಾನ ಕಾರ್ಯದರ್ಶಿ ಹಿರಣ್ಣ ರಾವರು ನಮಸ್ಕರಿಸಿ, ಅದೇ ರೀತಿ ಈ ಪತ್ರಿಕಾಗೋಷ್ಠಿಯಲ್ಲಿ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕರಿಸಿ, ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದ ಉದ್ದೇಶ, ನಿನ್ನಿನ ದಿನ ಇಂಡಿ ಮತಕ್ಷೇತ್ರದ ಶಾಸಕರು ತಮ್ಮ ಹೇಳಿಕೆಯಲ್ಲಿ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಬಗ್ಗೆ ಭಾಳ ಹಗುರವಾಗಿ ಮಾತನಾಡಿದ್ದಾರೆ. ಅದನ್ನು ಖಂಡಿಸಲಿಕ್ಕೆ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಯಾಕಂದ್ರೆ ಇವತ್ತು ನಮ್ಮ ದೇಶದ ಪರಿಸ್ಥಿತಿ, ನಮ್ಮ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದ ತಕ್ಷಣ ದೇಶದ ಭವಿಷ್ಯ ಭಾಳಷ್ಟು ಉಜ್ವಲವಾಗ್ತದಂತಕ್ಕಂಥ ವಾತಾವರಣ ಇವತ್ತು ಪ್ರತಿಯೊಬ್ಬರು ಮಾತನಾಡ್ತಾ ಇದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ದೇಶದ ಪ್ರತಿಯೊಂದು ಡೆವಲಪ್ಮೆಂಟ್ ವಿಷಯ ತೆಗೆದುಕೊಂಡಾಗ ಇವತ್ತು ನಮ್ಮ ನಿನ್ನೆ ಮಾತಿನ ಸಂದರ್ಭದಲ್ಲಿ ರೋಡ್ಗಳ ಬಗ್ಗೆ ಮಾತನಾಡಿದ್ದಾರೆ. ಆದರೆ ಇವತ್ತು ನಾ ಯಶವಂತರಾವ್ ಪಾಲ್ರಿ ಕೇಳ್ತೀನಿ, ನೀವು ಒಬ್ಬ ಶಾಸಕರಾಗಿ ರಾಜ್ಯ ಸುತ್ತಾ ಇರ್ತೀರಿ, ದೇಶ ಸುತ್ತಾ ಇರ್ತೀರಿ. ಇವತ್ತು ನಿಮಗೆ ವಿಚಾರ ಮಾಡಬೇಕು, ನೀವು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ರೋಡ್ಗಳ ಪರಿಸ್ಥಿತಿ ಏನದ, ಇವತ್ತು ಕೇಂದ್ರ ಸರ್ಕಾರದ ರೋಡ್ಗಳ ಪರಿಸ್ಥಿತಿ ಏನದ ಅನ್ನೋದನ್ನು ತಾವು ಅರ್ಥ ಮಾಡ್ಕೋಬೇಕು. ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಅಭಿಮಾನಿಗಳಿಗೆ, ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ನೀವು ಅಂಧ ಭಕ್ತರು ಅಂತ ಕರಿತಾ ಇದ್ದೀರಿ. ಅಂದ್ರೆ ನೀವು ನಿಮ್ಮಷ್ಟಕ್ಕೆ ವಿಚಾರ ಮಾಡಿರಿ, ನೀವು ರಾಹುಲ್ ಗಾಂಧಿಯವರ ಅಂಧ ಭಕ್ತರ ನೀವು ನೋಡೋಕೈತೀರಿ. ನೀವು ಅಂಧ ಭಕ್ತರು, ಭಾರತೀಯ ಜನತಾ ಪಕ್ಷ ಇರ್ಬೋದು ಅಥವಾ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಏನು ಅಭಿಮಾನಿಗಳಿದಾರ, ಅವ್ರು ಅಂಧ ಭಕ್ತರಲ್ಲ, ಅವರು ಭಾಳಷ್ಟು ವಿಚಾರವಾದಿಗಳಿದಾರ. ಇವತ್ತು ಬೇರೆ ಬೇರೆ ದೇಶದಲ್ಲಿ ಕೂಡ ಇವತ್ತು ದೇಶದ ನರೇಂದ್ರ ಮೋದಿಯವರ ಅಭಿಮಾನಿ ಹುಡ್ತಾ ಇದ್ದಾರೆ. ಆದರೆ ನೀವು ರಾಹುಲ್ ಗಾಂಧಿಯವರನ್ನೇ ಇವತ್ತು ನಮ್ಮ ದೇಶದ ಬೇರೆ ಬೇರೆ ದೇಶಗಳಿಗೆ ಹೋಗಿ ನಮ್ಮ ದೇಶದ ಮರ್ಯಾದೆ ಕಳೀತಕ್ಕಂಥ ಒಬ್ಬ ಕಾಂಗ್ರೆಸ್ಸಿನ ನಾಯಕರಿಗೆ ನೀವು ಅಂಧ ಭಕ್ತರಾಗಿರಿ. ಆದರೆ ನಾವು ಯಾರೂ ಇಲ್ಲಿ ಮೋದಿಯವರ ಭಕ್ತರು ಅಂಧ ಭಕ್ತರಲ್ಲ ಅಂತಕ್ಕಂಥದ್ದು. ಇವತ್ತು ಕಾಲುವೆಗಳ ಕ್ಲೀನಿಂಗ್ ನೀವೇ ಮಾಡಿರಿ ಅಂತಕ್ಕಂಥದ್ದು, ಮತ್ತು ನೀವು ಯಾಕೆ ಅದೀರಿ ಅಂತಕ್ಕಂಥ ಪ್ರಶ್ನೆ. ಯಾಕಂದರೆ ಇವತ್ತು ನಾನು ಕಳೆದ ವಾರವೂ ಕೂಡ ನಮ್ಮ ಉಸ್ತುವಾರಿ ಮಂತ್ರಿಗಳಂಥ ಎಂ ಬಿ ಪಾಟೀಲ್ ಸಾಹೇಬರು ಅವರ ಹೇಳಿಕೆ ಕೂಡ ನೀರಾವರಿಯನ್ನು ಇದು ನಮ್ಮ ಕಾಂಗ್ರೆಸ್ ಸರ್ಕಾರದ ಕೊಡುಗೆ ಅಂತಕ್ಕಂಥ ಒಂದು ಮಾತನ್ನು ಹೇಳಿದರು. ನಾನು ಎಂ ಬಿ ಪಾಟೀಲ್ರಿಗೆ ನಾನು ಕೇಳಬೇಕಾಗ್ತದೆ. ಯಾಕಂದ್ರೆ ಈ ನೀರಾವರಿ ಅನ್ನೋದು ಕಾನ್ಸೆಪ್ಟ್ ಕಾಂಗ್ರೆಸ್ದವ್ರಿಗೆ ಇಲ್ಲವೇ ಇಲ್ಲ. ಒಂದು ವೇಳೆ ನೀವು ನೀರಾವರಿ ಕಾಂಗ್ರೆಸ್ದ ಕೊಡುಗೆ ಅಂತ ಹೇಳ್ತೀರಿ, ಅದು ನಿಮ್ಮ ಕಾಂಗ್ರೆಸ್ದ ಕೊಡುಗೆ ಆಗಿದ್ರೆ 60 ವರ್ಷ ಏನು ಮಲ್ಕೊಂಡಿದ್ರಿ ನಿಮ್ಮ ಕಾಂಗ್ರೆಸ್ ಸರ್ಕಾರದ ಪ್ರತಿನಿಧಿಗಳು? 60 ವರ್ಷ ನೀರಾವರಿ ಮಾಡಲಾಗದೆ ಇವತ್ತು ವಿಶೇಷವಾಗಿ ಬಿಜಾಪುರ ಜಿಲ್ಲೆ ಪಂಚನದಿಗಳು ಬಿಡುತ್ತೆ ಕರಿತೀವಿ. ಬಿಜಾಪುರ ಜಿಲ್ಲೆ ವಾತಾವರಣ 60 ವರ್ಷ ಏನಿತ್ತು ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ? ಕುಡ್ಲಿಕ್ಕೆ ನೀರು ಸಿಗ್ತಿರ್ಲಿಲ್ಲ. ಆದ್ರೆ ಇವತ್ತು ಯಾವಾಗ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದಾಗ, ಮಾನ್ಯ BS ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ, ನೀರಾವರಿ ಅಂತಕ್ಕಂಥ ಕಾನ್ಸೆಪ್ಟ್ ಸ್ಟಾರ್ಟ್ ಆಗಿದ್ದೇ ಭಾರತೀಯ ಜನತಾ ಪಕ್ಷ ಸರ್ಕಾರದಲ್ಲಿ. ಯಾಕಂದ್ರೆ 524 ಮೀಟರ್ ವಾಟರ್ ಸ್ಟೋರೇಜ್ ಆಗೋ ತನಕ ಕಾಲುವೆಗಳನ್ನು ನೀವು ಮಾಡಲಿಕ್ಕೆ ಅವಕಾಶವಿಲ್ಲ. ಆದರೆ ನಮ್ಮ ಭಾರತೀಯ ಜನತಾ ಪಕ್ಷ ಇದ್ದಾಗ ಇದು ಕುಡಿಯೋ ನೀರಿನ ಅಂತಕ್ಕಂಥ ಯೋಜನೆ ಹುಟ್ಟುಹಾಕಿ 108 ಕೆರೆಗಳ ತುಂಬತಕ್ಕಂಥ ಯೋಜನೆಯನ್ನು ಅದಕ್ಕೆ ಚಾಲನೆ ಕೊಟ್ಟವರೇ ಭಾರತೀಯ ಜನತಾ ಪಕ್ಷ. ನಮ್ಮ ಈಶ್ವರಪ್ಪನವರು ಅವತ್ತು ನೀರಾವರಿ ಮಂತ್ರಿ ಆಗಿದ್ದರು, ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಇದ್ದರು. 108 ಕೆರೆ ತುಂಬ ಚಾಲನೆ ಕೊಟ್ಟದ್ದು ಅದು ಕೊಡುಗೆ ಭಾರತೀಯ ಜನತಾ ಪಕ್ಷ ಸರ್ಕಾರದ್ದು. ಆದರೆ ಕಾಂಗ್ರೆಸ್ ಸರ್ಕಾರದ ನೀರಾವರಿ ಯೋಜನೆ ಇದಕ್ಕೆ ಸಂಬಂಧನೇ ಇಲ್ಲ. ಅದರ ಮುಂದುವರೆದ ಭಾಗ ನೀವು ಮಾಡಿರಲಿಲ್ಲಂಗಿಲ್ಲ. ಆದರೆ ಇದು ಕೊಡುಗೆ ಭಾರತೀಯ ಜನತಾ ಪಕ್ಷದ್ದು. ಅದಕ್ಕೆ ವಿಶೇಷವಾಗಿ ನಮ್ಮ ಉಸ್ತುವಾರಿ ಮಂತ್ರಿಗಳಾದ ಎಂ ಬಿ ಪಾಟೀಲ್ಗೆ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ, ಈ ನೀರಾವರಿ ಕಾಂಗ್ರೆಸ್ದ ಕೊಡುಗೆ ಅಂತ ಹೇಳ್ತೀರಿ ನೀವು. ಬೇಕಾದ್ರೆ ನಾನು ದಾಖಲೆ ಸಮೇತವಾಗಿ ತಮ್ಮ ಜೊತೆ ಚರ್ಚೆ ಮಾಡ್ಲಿಕ್ಕೆ ಬರ್ತೀವಿ. ನಮ್ಮ ಭಾರತೀಯ ಜಿಲ್ಲಾಧ್ಯಕ್ಷ ಮತ್ತು ನಮ್ಮ ಜಿಲ್ಲೆಯ ಎಲ್ಲ ಮುಖಂಡರು ಮತ್ತು ಪಕ್ಷದ ಕಾರ್ಯಕರ್ತರು ನಾವು ಬರ್ತೀವಿ. ನೀವು ಕೂಡ ಉಸ್ತುವಾರಿ ಮಂತ್ರಿಗಳು, ನಿಮ್ಮ ಕಾಂಗ್ರೆಸ್ ಶಾಸಕರು, ನಿಮ್ಮ ಪಕ್ಷದ ಕಾರ್ಯಕರ್ತರು ಬರ್ರಿ. ಒಂದಿನ ಇದರೇ ಕುರಿತು ಚರ್ಚೆ ಮಾಡಿದಾಗ ಸತ್ಯತೆ ಜನರಿಗೆ ತಿಳಿತದೆ. ಯಾಕಂದ್ರೆ ನೀವು ತಿಳ್ಕೊಂಡಿರ್ಬೋದು, ನಿಮ್ಮ ಹೇಳಿಕೆ ನೀರಾವರಿ ಯೋಜನೆ ನಾವು ಮಾಡಿವಂತಕ್ಕಂಥದ್ದು ಕಾಂಗ್ರೆಸ್ ಮಾಡಿದಂಥ ಹೇಳಿಕೆ ಏನದಲ್ಲ ಅದನ್ನು ನೀವು ಹೇಳ್ಬೋದು. ಆದರೆ ಜನ ಪ್ರಬುದ್ಧರಾಗ್ಯಾರ.
ನಿಮ್ಮ ಎಲ್ಲ ಹೇಳಿಕೆಗಳನ್ನು ಜನ ಓದ್ತಾರ, ಅಲ್ಲೇ ನಿಮ್ಮನ್ನು ಸರ್ಕಾರವನ್ನು ಚೀಮಾರಿ ಹಾಕ್ತಾರೆ. ಇವತ್ತು ಈ ಮಟ್ಟದಲ್ಲಿ ಇವತ್ತು ಜನರಿದ್ದಾರೆ. ಅದಕ್ಕೆ ನೀವು ಈ ಥರ ಹೇಳಿಕೆಗಳನ್ನು ಹೇಳೋದು ಬಿಡಬೇಕು. ಯಾಕಂದ್ರೆ ನೀವು ಮಾಡಬೇಕಾದ ಕೆಲಸ ಸಾಕಷ್ಟು ಕಾಂಗ್ರೆಸ್ ಸರ್ಕಾರ. ಇವತ್ತೇನಾಗಿದೆ ಪರಿಸ್ಥಿತಿ? ಇವತ್ತು ರೈತರಿಗೆ ಒಂದು ಪಂಪ್ಸೆಟ್ಟಿಗೆ ಕನೆಕ್ಷನ್ ಕೊಡಬೇಕಾದ್ರೆ ಭಾರತೀಯ ಜನತಾ ಪಕ್ಷ ಸರ್ಕಾರ 20,000 ರೂಪಾಯಿ ಕನೆಕ್ಷನ್ ಕೊಡ್ತಿದ್ರು. ನೀವು ಅದನ್ನು 2 ಲಕ್ಷ 5 ಲಕ್ಷ ತನಕ ಓದಿರಿ. ಅದನ್ನು ಅಂದ್ರೆ ಎಸ್ಟಿಮೇಟ್, ಆ್ಯಸ್ ಪರ್ ಎಸ್ಟಿಮೇಟ್ ಎಷ್ಟು ಕಂಬ ಬೇಕು ಅದ್ರ ಮೇಲೆ ಅವ್ರು 25,000 ರೂಪಾಯಿ ಕೊಡ್ತಕ್ಕಂಥ ಒಂದು 5 ಲಕ್ಷ ತನಕ ತಗೋತಾ ಇದ್ರಿ. ಆದರೆ ರೈತರಿಗೆ ಏನು ಮಾಡ್ತಾ ಇದ್ರಿ? ಇವತ್ತು ಟ್ರಾನ್ಸ್ಫಾರ್ಮರ್ ಸುಟ್ರೆ ಏನದ ವಿಷಯ? ಅದು 24 ಗಂಟೆಯಲ್ಲಿ ರೈತರನ್ನು ಟ್ರಾನ್ಸ್ಫರ್ ತುಂಬಿ ಕೊಡ್ಬೇಕತ್ತದ. ಹೋಗಿ ನೀವು ರೈತರನ್ನು ಭೇಟಿ ಆಗ್ರಿ. ಉಸ್ತುವಾರಿ ಮಂತ್ರಿಗಳು ಮತ್ತು ಕಾಂಗ್ರೆಸ್ಸದ ಶಾಸಕರು ಮತ್ತು ಮಂತ್ರಿಗಳು ಯಾರದ್ರಿ? ಯಾಕಂದ್ರೆ ಒಂದು ಟ್ರಾನ್ಸ್ಫಾರ್ಮರ್ ಸುಟ್ಟಾಗ ಒಂದು ವಾರ ಟೈಮ್ ತೊಗೊಂಡು ಟ್ರಾನ್ಸ್ಫರ್ ತಂದು ಕೊಡ್ತಾ ಇದ್ರಿ ನೀವು. ಒಂದು ಇಂಥವ ಬಿಸಿಲಿದೆ, ಬಿಸಿಲಿದೆ. ಈ ಬಿಸಿಲಿನಲ್ಲಿ ಒಂದು ವಾರ ನೀವು ಟ್ರಾನ್ಸ್ಪೋರ್ಟ್ ತುಂಬಿ ಕೊಡದೇ ಹೋದ್ರೆ ಆ ಬೆಳೆ ಉಳಿತದಲ್ರಿ? ಅದು ಆ ರೈತ ಮಾಡಿದ ಇನ್ವೆಸ್ಟ್ಮೆಂಟ್ ಅವಾಗ ಬರ್ತೈತೆ ಅನ್ನೋದು. ರೈತರನ್ನು ಹಣ ಹೀರ್ತಾ ಇದ್ದೀರಿ, ರೈತರ ಸಮಸ್ಯೆ ಸ್ಪಂದಿಸ್ತಾ ಇಲ್ಲ. ಈ ರೀತಿ ಪ್ರತಿ ಹಂತದಲ್ಲಿ ಕೂಡ ನಿಮ್ಗೆ ಏನಾಗ್ಯದ ಅಂದ್ರೆ ಈ ಪಂಚ ಗ್ಯಾರಂಟಿ ಸಾಧನೆ ತಗೊಂಡ್ಬಿಟ್ರಿ ನೀವು. ಅವು ಪಂಚ ಗ್ಯಾರಂಟಿ ಸಾಧನೆಗಲ್ಲ, ಸರ್ಕಾರ ಸಾಧನೆ ಅಲ್ಲ ಅವು. ಅದನ್ನು ಯಾರು ಬೇಕಾದ್ರೂ ಮಾಡ್ಬೋದು. ಯಾಕಂದ್ರೆ ಒಬ್ಬ ಇಷ್ಟು ಮಂತ್ರಿಮಂಡಲ, CM, ನಮ್ಮ DCM ಎಲ್ಲ ಯಾರೂ ಬೇಕಾಗಿಲ್ಲ. ಅದಕ್ಕೆ ಒಬ್ಬ ಆಡಳಿತ ಅಧಿಕಾರಿ ನೇಮಕ ಮಾಡಿಬಿಟ್ರೆ ಟ್ಯಾಕ್ಸ್ ಪೇಯರ್ ಟ್ಯಾಕ್ಸ್ ಕಟ್ತಾರೆ. ಇವತ್ತು ನಮ್ಮ ಹೆಮ್ಮೆ ಪ್ರಧಾನಿ ನರೇಂದ್ರ ಮೋದಿ ಅವರು ನಿಮ್ಮ 60 ವರ್ಷದ ಅವಧಿಯಲ್ಲಿ ಭಾಳ ಬಡವರು ಬ್ಯಾಂಕೇ ನೋಡಿದ್ದಿಲ್ಲ. ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿ ಹೆಮ್ಮೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಬಡ ಕೂಲಿ ಕಾರ್ಮಿಕರು ಕೂಡ ಬ್ಯಾಂಕಿಗೆ ಹೋಗಂಗೆ ಮಾಡಿದ್ದಾರೆ. ಜೀರೋ ಅಕೌಂಟ್ ತೆಗಿದ್ದಾರೆ. ಅವತ್ತು ಈಸಿಯಾಗಿ ನಾವು ಒಬ್ಬನೇ ಮನುಷ್ಯ ಮಾಡ್ಬೋದು. ಇಷ್ಟೆಲ್ಲ ಯಾಕೆ ಮಂತ್ರಿಮಂಡಲ ಬೇಕು ನಿಮಗೆ? ಈ ರೀತಿ ಒಟ್ಟಾರೆ ಈಗ ಗ್ಯಾರಂಟಿನ ಸಾಧನೆ ಆಗಬಾರ್ದು. ಗ್ಯಾರಂಟಿ ಕೊಡ್ರಿ ಬೇಡಂಗಿಲ್ಲ. ಜನರಿಗೆ ಬೇಕಾಗಿರೋದು ಡೆವಲಪ್ಮೆಂಟ್, ನೀರಾವರಿ ಯೋಜನೆಗಳು, ಇವತ್ತು ಕುಡಿಯ ನೀರು, ಸಾಕಷ್ಟು ದಿನನಿತ್ಯ ಬಳಕೆ ಆಗ್ತಕ್ಕಂಥ ವಸ್ತು ಸಮಗ್ರವಾಗಿ ನೀವು ಕೊಡಬೇಕಂತ ಬಿಟ್ಟ ಇವತ್ತು ನೀವು ಗ್ಯಾರಂಟಿನ ಸಾಧನೆ ತಗೊಂಡಿರಿ. ಇವತ್ತು ನೋಡ್ತಾ ಇದ್ದೀರಿ, ನೀವು ಕೊಡ್ತಾ ಇದ್ದೀರಿ, ಮಹಿಳೆಯರಿಗೆ 2 ಸಾವಿರ ಕೊಡ್ತಾ ಇದ್ದೀರಿ, ಅದಕ್ಕೆಲ್ಲ ವಿರೋಧ ಮಾಡೋಂಗಿಲ್ಲ. ಆದರೆ ಯಾವ ತಾಯಿ ನಿಮ್ಮ 2 ಸಾವಿರ ತೆಗೆದುಕೊಳ್ತಾಳ, ಅವಳಿಗೆ ಆ 2 ಸಾವಿರ ಮುಖ್ಯವಲ್ಲ. ತನ್ನ ಮಗನನ್ನು ಇಂಥ ಉರಿ ಬಿಸಿಲಿನಲ್ಲಿ ಕೂಡ ಶಿಫ್ಟ್ ಕೆಲಸ ಮಾಡ್ತಾ ಇದ್ದಾರೆ. ತಾಯಿ ಬಡ ಹೆಣ್ಮಗಳು ಇವತ್ತು ಶಿಫ್ಟ್ ಕೆಲಸ ಮಾಡ್ತಾ ಇದ್ದಾರೆ. 3 ಶಿಫ್ಟ್ ಕೆಲಸ ಮಾಡಿ ತಿಂಗಳಿಗೆ 10-15 ಸಾವಿರ ತೆಗೆಯುವಂಥ ಹೆಣ್ಮಗಳು ಆ ಮಗನ ಭವಿಷ್ಯವನ್ನು ನೋಡ್ತಾ ಇದ್ದಾಳೆ. ಈ ವಿದ್ಯಾಭ್ಯಾಸವನ್ನು ಮುಗಿಸಿ, ಡಿಗ್ರಿ ಮುಗಿಸಿ ಅವ್ರಿಗೆ ಕಳೆದ 2 ವರ್ಷದಿಂದ ನೀವು ಕಾಲ್ಪಾರೆ ಮಾಡೋಕತ್ತಿಲ್ಲ. ಇಂಥ ಒಂದು ಪರಿಸ್ಥಿತಿ ಒಳಗೆ ನೀವು ಗ್ಯಾರಂಟಿನ ಸಾಧನೆ ಆಗಬಾರ್ದು. ನೀವು ಈ ವಿಜಯಪುರದಲ್ಲಿ ಉಸ್ತುವಾರಿ ಮಂತ್ರಿಗಳು ಕೇಳ್ತಾನೆ ನಾನು, ವಿಜಯಪುರ ಸಿಟಿ ತಗೋಕೊಡಿ ಫಸ್ಟಿಗೆ. ಇವತ್ತು ಆಶ್ರಮದ ಏನು ಬಡಾವಣೆಗಳನ್ನ ನೋಡ್ರಿ. ನೀವೊಂದು ಕಡೆ ಆಶ್ರಮಕ್ಕೆ ಬರ್ರಿ ಒಂದ್ಸಲ, ಅಲ್ಲಿ ಏನದ ವಾತಾವರಣ? ರೋಡ್ಗಳು ತೆಗ್ಗುಂಡಿಗಳಿಂದ ತುಂಬಿಬಿಟ್ಟಾವು. ಮನುಷ್ಯರು ನಡೆಯೋದಲ್ಲ, ಇವತ್ತು 4 ಕಾಲಿನ ಪ್ರಾಣಿಗಳಿಗೂ ನಡಿಲಾರಂಥ ವಾತಾವರಣ ಅದಾವೆ. ಒಂದು ಪ್ರಾಣಿಗೆ ಒಂದು ಆಕಳ ತೆಗೆದುಕೊಡ್ರಿ, ಆಕಳ ಒಂದು ಕಾಲು ಇಟ್ಟರೆ ಇನ್ನೊಂದು ಕಾಲಕ್ಕೆ ಜಾಗನೇ ಇಲ್ಲ. ಅದಕ್ಕೆ ಮನುಷ್ಯರೇ ನಡಿಬೇಕಲ್ಲಿ. ಅದು ಉಸ್ತುವಾರಿ ಮಂತ್ರಿಗಳು ಇವತ್ತು ಬಿಜಾಪುರ ಸಿಟಿ ಹಿಡ್ಕೊಂಡು ಇವತ್ತು ಹಳ್ಳಿಗಳಲ್ಲಿ ಬಬ್ಲೇಶ್ ಮತಕ್ಷೇತ್ರ ನೀವು ಕೇಳಿದಾಗ ಬಬ್ಲೇಶ್ ಮತಕ್ಷೇತ್ರ ರೋಡ್ಗಳು ಕೂಡ ಕೆಟ್ಟು ಹಾಳಾಗಿ ಹೋಗಿದ್ದಾವೆ. ಮನುಷ್ಯ ನಡೀತಕ್ಕಂಥ ವಾತಾವರಣ ಇಲ್ಲ. ಇವತ್ತು ನಾನು ಈ ಮೊದಲು ಕೂಡ ಪ್ರೆಸ್ ಮೀಟ್ ಮಾಡಿದೆ. ನಾನು ಆ ಪ್ರೆಸ್ ಮೀಟ್ ಉಪಯೋಗ ಆಯಿತು. ಯಾಕಂದರೆ ಬಬ್ಲೇಶ್ ರೋಡು ಭಾಳಷ್ಟು ಹಳ್ಳಿಗಳ ಸಂಪರ್ಕ ಇರ್ತಕ್ಕಂಥ ಹಳ್ಳಿಗಳು, ಆ ರೋಡು ಅಲ್ಲಿ ತಿರುಗಾಡ್ತಕ್ಕಂಥ ಸೈಕಲ್ ಸವಾರ ಇರ್ಬೋದು, ಸೈಕಲ್ ಮೋಟರ್ ಸವಾರರು, ಕಾರಿನ ಸವಾರ ಎಲ್ಲರೂ ಮಾನಸಿಕವಾಗಿ ಹಿಂಸೆ ಅನುಭವಿಸ್ತಿದ್ರು. ಅದನ್ನು ನೋವಿನಿಂದ ಒಂದು ಪ್ರೆಸ್ ಮೀಟ್ ಮಾಡಿದಾಗ ನೀವು ತುರ್ತಾಗಿ ಆ ಕೆಲಸ ಮಾಡಿದ್ರಿ. ನಾನು ಹೋಗಿ ವಿಚಾರ ಮಾಡಿದೆ, ರೋಡ್ ಯಾರು ವಿಚಾರ ಮಾಡಿದಾಗ ಅದು ಕೇಂದ್ರ ಸರ್ಕಾರ ಹಣದಿಂದ ಆಗೈತೆ ರೋಡ್. ಅದು ಅಂದರೆ ನಿಮ್ಮ ರಾಜ್ಯ ಸರ್ಕಾರ ಪೂರ್ಣ ದಿವಾಳಿ ಆಗ್ಯದ. ಬೇಗನೆ ನೀವು ಈ ರೀತಿ ಈ ಜನರಿಗೆ ತಪ್ಪು ಹೇಳಿಗಳನ್ನು ಕೊಡಬಾರ್ದು ಅಂತಕ್ಕಂಥ ಮನವಿಯನ್ನು ಮಾಡ್ತಾ ಇದ್ದೀನಿ. ನಾನೊಬ್ಬ ಜಿಲ್ಲಾಧ್ಯಕ್ಷನಾಗಿ ಇವತ್ತು ತಮಗೆ ನಾನು ಮನವಿಯನ್ನು ಮಾಡಿ ಎಚ್ಚರಿಕೆ ಕೊಡ್ತೀನಿ. ನೀವು ಹೇಳಿಕೆಗಳನ್ನು ಕೊಡ್ರಿ, ಹೇಳಿಕೆಗಳು ಸತ್ಯವಾಗಿರಬೇಕು. ಅವು ಸುಳ್ಳು ಹೇಳಿಕೆಗಳನ್ನು ಕೊಡೋದ್ರಿಂದ ಜನರು ಅವರ ಅರ್ಥ ಮಾಡ್ಕೋತಾರೆ. ಮತ್ತಷ್ಟು ನಿಮ್ಮ ಕಾಂಗ್ರೆಸ್ ಸರ್ಕಾರದ ಮಾನವನ್ನು ನೀವು ಕಳೀತೀರಿ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಕೊಟ್ಟು ಇವತ್ತು ನಮ್ಮ ಇಂಡಿ ಶಾಸಕರಾದಂಥ ಯಶವಂತರಾಯಗೌಡರು ಕೂಡ ಇವತ್ತು ನಿಮ್ಮ ಮತಕ್ಷೇತ್ರ ರೋಡ್ಗಳು ಏನು ಪರಿಸ್ಥಿತಿ ಅದಾವ ಅದ್ರ ಬಗ್ಗೆ ನೀವು ಚರ್ಚೆ ಮಾಡಿರಿ. ಇವತ್ತು ನೀವು ಇವತ್ತು 6 ಮಂದಿ ಶಾಸಕರಿದ್ದೀರಿ. ಯಾಕಂದ್ರೆ ನಾವು ಒಬ್ಬರು JDS ಶಾಸಕರನ್ನ ಕೇಳಕ್ಕೆ ಹೋಗೋದಿಲ್ಲ. ಈಗ ಇಲ್ಲಿ ಮಾನ್ಯ
ಬಿಜಾಪುರ ನಗರ ಶಾಸಕರು ಬಸನಗೌಡ ಪಾಂಡ್ಯರ ಬಗ್ಗೆನೂ ಅವ್ರಿಗೆ ನಾವು ಕೇಳಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಪಾಪ ಅವರು ಈಗ ವಿರೋಧ ಪಕ್ಷದಾಗ ಅದಾರ. ಬಸನಗೌಡ ಪಾಂಡ್ಯ ಯತ್ನಾಳರು ಭಾರತೀಯ ಜನತಾ ಪಕ್ಷ ಶಾಸಕರಾದಾಗ ನಮ್ಮ ಮಾನ್ಯ ಮುಖ್ಯಮಂತ್ರಿ BS ಯಡಿಯೂರಪ್ಪನವ್ರು ಇರ್ಬೋದು, ಇವತ್ತು ನಮ್ಮ ಮುಖ್ಯಮಂತ್ರಿ ಬೊಮ್ಮಾಯಿಯವರು ಇದ್ದಾಗ ಸಾಕಷ್ಟು ಅನುದಾನ ಕೊಟ್ಟರು. ಬಿಜಾಪುರ ಸುಂದರೀಕರಣ ಆಯಿತು. ಈ ಕಳೆದ 2 ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗ ನೀವು ನಮ್ಮ ಮಾನ್ಯ ಬಸನಗೌಡ ಪಾಂಡ್ರಿಗೆ ₹1 ಕೊಡಕತ್ತಿಲ್ಲ. ನಮ್ಮ JDS ಶಾಸಕರು ನಾವು ಕೇಳೋದು ಬೇಡ ಅವ್ರಿಗೆ. ಯಾಕಂದ್ರೆ ನೀವು ಕಾಂಗ್ರೆಸ್ ಶಾಸಕರು ಕೇಳಿದ್ರೆ ಹೇಳ್ತಾ ಇದ್ದೇನೆ, ಮಂತ್ರಿಗಳು ಹೇಳ್ತಾ ಇದ್ದೀನಿ. ಒಟ್ಟಾರೆ ಬರ್ತಕ್ಕಂಥ ದಿನಮಾನದಲ್ಲಿ ನಾವು ನಿಮಗೆ ಏನಾಗೈತೆ ಅಂದ್ರೆ ಈಗ 2 ಅಂಜಿ ಕೊಟ್ಬಿಡೋದು ನಿಮಗೆ. ಯಾಕಂದ್ರೆ ಜನ ಚೀಮಾರಿ ಹಾಕ್ತಾ ಇದ್ದಾರೆ. ಈ ಚೀಮಾರಿಗೆ ನೀವು ಅಂಜಿ ಇವತ್ತೇನ್ರ ನೀವು ನಾಟಕ ಮಾಡಿ ನಮ್ಮ ಪಕ್ಷದ ಬಗ್ಗೆ ನೀವು ಹೇಳಿಕೆ ಕೊಟ್ರೆ ಆ ಹೇಳಿಕೆ ಸಲ್ಲೋದಿಲ್ಲ. ಮತ್ತು ನೀವು ಏನದ ಬೈ ಎಲೆಕ್ಷನ್ ಕೂಡ ಆಗಿದಾವೆ, ಅದರ ಹುಚ್ಚು ಕಲ್ಪನೆ ಇರೋಕೆ ಹೋಗ್ಬೇಡ್ರಿ. ಯಾಕಂದ್ರೆ ಆ ಚುನಾವಣೆಯಲ್ಲಿ ನಾನು ಒಬ್ಬ ಚುನಾವಣೆ ಪ್ರಚಾರಕ್ಕೆ ಹೋಗಿದ್ದೆ. ಆ ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಜನ ಆಕ್ರೋಶ ಹೆಂಗಿತ್ತಂದ್ರೆ ಅದು ಎಕ್ಸ್ಪ್ಲೇನ್ ಮಾಡೋಕ್ಕಾಗೋದಿಲ್ಲ. ಆ ರೀತಿ ಜನರ ನೋವು ಚುನಾವಣೆಲಿತ್ತು. ಆದರೆ ಯೂಶಲಿ ಈಗ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಮಂತ್ರಿ ಇರ್ತೀರಿ, ಸಾಕಷ್ಟು ದುಡ್ಡವನ್ನು ಇರ್ತದೆ ನಿಮ್ಮ ಕಡೆ, ದುಡ್ಡು ಖರ್ಚು ಮಾಡಿ ಬರೋದು ಇದು ಸರ್ವಸಾಮಾನ್ಯ, ಇದು ಮೊದಲಿನಿಂದ ಬಂದಂಥ ಪದ್ಧತಿ ಅದೇ ಗುಂಪಿನಲ್ಲಿ ಯಾಕೆ ಹೋಗ್ಬೇಡ್ರಿ. ಬರೋ 2028ರಲ್ಲಿ ಇವತ್ತಿಲ್ಲಿ ಎಲ್ಲ ಕಾಂಗ್ರೆಸ್ಸಿನ ಇಬ್ಬರು ಮಂತ್ರಿ ಇರ್ಬೋದು, ಕಾಂಗ್ರೆಸ್ ಶಾಸಕರು ಇರ್ಬೋದು, ಎಲ್ಲ ಇವರು ಇಡೀ ರಾಜ್ಯದಲ್ಲಿ ಈ ದಕ್ಷಿಣ ಭಾರತದ ಕಾಂಗ್ರೆಸ್ಸಿನ ಕೊನೆಗಾಲದ ಅದು ಬಿಜಾಪುರ ಜಿಲ್ಲೆಯಿಂದ ಪ್ರಾರಂಭ ಆಗ್ತದೆ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಕೊಟ್ಟು ನನ್ನ ಪತ್ರಿಕಾಗೋಷ್ಠಿ ಮುಗಿಸ್ತೀನಿ. SF ಪಾಟೀಲ್ ಕೂಡ ಇಂಡಿ ಮತಕ್ಷೇತ್ರ ಆಗಿರೋದ್ರಿಂದ ಯಶವಂತರಾಯ ಗೌಡರಿಗೆ ಅಲ್ಲಿ ನಡೀತಕ್ಕಂಥ ಪತ್ರಿಕಾ ಮಾಧ್ಯಮದ ಎಲ್ಲ ಮಿತ್ರರಿಗೆ ನನ್ನ ನಮಸ್ಕಾರಗಳು. ನಾನಿವಾಗ ಹೇಳಬೇಕಾದ ಇಷ್ಟೇ ಅದ. ಇಂಡಿ ಮತಕ್ಷೇತ್ರದ ಶಾಸಕರಾದ ಮಾನ್ಯ ಯಶವಂತರಾಯಗೌಡ ಪಾಟೀಲರು ಭಾಳ ಬುದ್ಧಿವಂತರು, ಅಷ್ಟೇ ಒಳ್ಳೆಯವರು ಅಂತ ನನ್ನ ತಲೆ ಒಳಗೂ ತುಂಬಿತ್ತು. ಆದರೆ ಇವತ್ತು ಅವ್ರೇನು ಹೇಳಿದ್ರಲ್ಲ, ನಮ್ಮ ಪ್ರಧಾನಮಂತ್ರಿಗಳ ಬಗ್ಗೆ ಹೇಳಿದ್ದು ಒಂದು ಕೆಟ್ಟ ಸಂದೇಶ ಕೊಟ್ಟರು ಅವರು. ಇದೇ ಮಾತನ್ನು ಅಂದರೆ ಬಂಗಾರ ಖರೀದಿ ಮಾಡಬೇಡ್ರಿ ಅನ್ನುವಂಥ ಒಂದು ವಿಷಯ 1967 ಅವಾಗಿನ ಪ್ರಧಾನಮಂತ್ರಿ ಆದಂಥ ಶ್ರೀಮತಿ ಇಂದಿರಾ ಗಾಂಧಿಯವರು ಹೇಳಿದರು. ಅದನ್ನು ಮರ್ತರು ಅವರು. ಇವತ್ತು ನಮ್ಮ ಪ್ರಧಾನಮಂತ್ರಿ ಹೇಳೋದು ಅಷ್ಟೇ ಇವರಿಗೆ ನೆನಪು ಉಳಿತು. ಹೆಂಗೆ ಉಳಿತು? 15 ವರ್ಷ ಸತತ ಒಬ್ಬ MLA ಆಗಿದ್ದವ್ರಿಗೆ ಇಂಥ ಸಣ್ಣ ವಿಷಯಗಳು ತಿಳಿಯಂಗಿಲ್ಲ ಅನ್ನೋದೊಂದು ದೊಡ್ಡ ನನಗೆ ಆಶ್ಚರ್ಯ ಆಗಿದೆ. ಇದಷ್ಟೇ ಅಲ್ಲ, ನಿನ್ನೆ ನಾದ KD ಒಳಗೆ ಒಂದು ಇದು ಮಾಡಿದ್ದಾರೆ ಅವರು, ಕಳೆದ ಕಾಮಗಾರಿಗಳ ಉದ್ಘಾಟನೆ ಮಾಡುವಾಗ ಹೇಳ್ತಾರೆ ಅವರು, ಈ ಕಾಲುವೆಗಳ ದುರಸ್ತಿ ಎಲ್ಲ ಕೇಂದ್ರ ಸರ್ಕಾರದ ಹೊಣೆ ಅಂತ. ಅದು ಹೆಂಗೆ ಸಾಧ್ಯ ಅದ? ಆಮೇಲೆ ಎಲ್ಲವೂ ರಸ್ತೆಗಳನ್ನು ನೋಡಿರಿ ನೀವು, ಇವತ್ತಿನ ವಿಜಯವಾಣಿ ಪತ್ರಿಕೆ ಬಂದದ, ಎಲ್ಲ ರಸ್ತೆಗಳನ್ನು 5 ವರ್ಷದಲ್ಲಿ ಕೇಂದ್ರ ಸರ್ಕಾರ ಮೇಂಟೈನ್ ಮಾಡಬೇಕಂತ. ಅದು ಹೆಂಗೆ ಮೇಂಟೈನ್ ಮಾಡೋಕ್ಕೆ ಸಾಧ್ಯ ಅದ? ಕೇಂದ್ರ ಸರ್ಕಾರದ ರೋಡ್ಗಳೇ ಬೇರೆ, ರಾಜ್ಯ ಸರ್ಕಾರ ಮೇಂಟೈನ್ ಮಾಡೋ ರೋಡ್ಗಳೇ ಬೇರೆ. NHAI, ನ್ಯಾಷನಲ್ ಹೈವೇ ಇಂಥವಿದ್ದದ್ದು ಕೇಂದ್ರ ಸರ್ಕಾರದ ಹೊಣೆ. ಈ ಉಳಿದು MDR, ODR ಮತ್ತು ವಿಲೇಜ್ ರೋಡ್ಸ್ ಇವೆಲ್ಲನೂ ರಾಜ್ಯ ಸರ್ಕಾರದ ಹೊಣೆ. ಅವೆಲ್ಲ ಕೇಂದ್ರ ಸರ್ಕಾರನೇ ಮಾಡಬೇಕಂತ. ಅಬೌವ್ ದ್ಯಾಟ್ ಎಲ್ಲ ಕಾಮಗಾರಿಗಳು 60% ಕೇಂದ್ರ ಕೊಡ್ಬೇಕಂತ, 40% ರಾಜ್ಯ ಸರ್ಕಾರ ಕೊಡ್ಬೇಕಂತ. ಹೆಂಗೆ ಮಾತಾಡ್ತಾರೆ ಇವರು? 15 ವರ್ಷದ ಅನುಭವ ಇದ್ದಂಥ ಒಳ್ಳೆ ಶಾಸಕ ಈ ತವರಿಗೆ ಮಾತಾಡ್ತಾರೆ. ಯಾಕೆ ಅವ್ರು ಹಂಗಾಗಿ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ. ಏನು ಅವ್ರ ಜೊತೆ ಇರುವಂಥ ಎಲ್ಲ ಕಾಂಗ್ರೆಸ್ ಶಾಸಕರು ಆ ಹಳ್ಳಿ ಒಳಗೊಂದು ಮಾತು ಹೇಳ್ತಾರಲ್ರಿ, ಎಮ್ಮಿ ಕರ್ರಿ ಕೂಡ ಕೂಡಿ ಆಕಳ ಕರನು ಕೆಟ್ಟಿತ್ತು ಅನ್ನುವಂಗೆ. ಹಂಗೆ ಎಲ್ಲರೂ ದಿನ ಅದನ್ನೇ ಹೇಳೋದ್ರಿಂದ ಇವರಿಗೂ ಅದನ್ನೇ ಏನು ಮನಸ್ಥಿತಿ ಬಂದದೋ ಗೊತ್ತಾಗ್ತಾ ಇಲ್ಲ. ಕೇಂದ್ರ 15 ಇವ್ರು GST ಕೊಡ್ತಾರೆ ಭಾಳಷ್ಟು, ಕೇಂದ್ರ ಸ್ವಲ್ಪ ಬಿಡ. ಕೇಂದ್ರ ಯಾವ ಪ್ರಪೋಸಲ್ದಾಗ ರಿಲೀಸ್ ಮಾಡ್ತಾರೆ, ಕೆಲವೊಂದು ಪಾಯಿಂಟ್ಸ್ ಅದಾವೆ, ಕೆಲವೊಂದಷ್ಟು ಅದಕ್ಕೆ ನೇಮಗಳದಾವೆ, ಅದ್ರ ಪ್ರಕಾರ ಮಾಡ್ತಾರೆ. ನಾವು ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಕೇಂದ್ರ ನಮಗೆ ರಿಲೀಸ್ ಮಾಡಂಗಿಲ್ಲ. ಅಂದರೆ BJP ಅವ್ರಿಗೆ ಹೆಚ್ಚಿಗೆ ಕೊಟ್ಟು ಹಂಗೆ ಮಾಡೋಕ್ಕೆ ಎಂದೂ ಸಾಧ್ಯ ಇಲ್ಲ. ಅಲ್ಲಿ ನೀತಿ ಆಯೋಗ ಇರ್ತದೆ, ಆರ್ಥಿಕ ಇದು ಇರ್ತದೆ, ಅದ್ರ ಪ್ರಕಾರ ಯಾವ್ಯಾವ ಪಾಯಿಂಟ್ಸ್ ಮೇಲೆ ಮಾಡಬೇಕು, ಟೆರೇನ್, ಪಾಪ್ಯುಲೇಷನ್ ಎಲ್ಲ ಆಧಾರದ ಮೇಲೆ ರಿಲೀಸ್ ಮಾಡ್ತಾರೆ. ಇವ್ರು ಹೇಳ್ದಂಗೆ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಇನ್ನು ಅಡಿಷ್ನಲ್ ಪ್ಯಾಕೇಜ್ಗಳು ಕೊಡುವೇನಿರ್ತದೆ ಆದ್ರೆ ಅವ್ರಿಗೆ ಬೇಕಾದವ್ರಿಗೆ ಕೊಡ್ಬೋದು. ಅದು ರಿಲೀಸ್ ಮಾಡೋದ್ರಾಗ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಇಂಥ ಒಂದು ಸಾಮಾನ್ಯ ಜ್ಞಾನ ನಮ್ಮ ಯಶವಂತರಾಯಗೌಡರಿಗೆ ಅರ್ಥ ಆಗಿಲ್ಲ ಅನ್ನೋದು ನನಗೆ ಯಾಕೋ ಸ್ವಲ್ಪ ಕೆಟ್ಟ ಅನ್ನಿಸ್ತದೆ. ಅವ್ರ ಬಗ್ಗೆ ಭಾಳ ಒಳ್ಳೆಯ ಅಭಿಪ್ರಾಯ ಇತ್ತು. ಅಗ್ರಿ ಅವ್ರು ಶಾಣ್ಯರು ಅದಾರ, ಮತ್ತು ಅಗದಿ ಸೂಕ್ಷ್ಮ ಇವರು ಇದ್ದವರು ಇಂಥದ್ದು ಮಾತಾಡ್ತಾರೆ ನನಗೆ ಯಾಕೋ ಬೇಜಾರಾಗ್ಯದ. ಯಾಕೋ ಅವ್ರು ಏನೋ ಫ್ರಸ್ಟ್ರೇಟ್ ಆಗ್ಯಾರೋ ಏನಾಗ್ಯಾರೋ, ಯಾಕಂದ್ರೆ ಅವ್ರ ಬಗ್ಗೆ ಮಂದಿ ಈ ನಮ್ಮ ಕ್ಷೇತ್ರದ ಮಾತಾಡಕತ್ತಾರೆ ಮಂದಿ. ಇವ್ರು ಏನು ಮಾಡೋರು ರೋಡ್ ಹಾಳಾಗ್ಯಾವ, ಅವು ಹಾಳಾಗ್ಯಾವ. ಅವರು ತಲೆ ಮೇಲೆ ಭಾಳಷ್ಟು ಭಾರ ಆಗಿ ಇಂಥವು ಮಾತಾಡಕತ್ತಾರೆ. ಅಂದ್ರೆ ಅವರು ತಮ್ಮ ಜವಾಬ್ದಾರಿಯನ್ನು ಕೇಂದ್ರದ ಮೇಲೆ ಹಾಕಿಬಿಡೋದು. ಈ ಸಿದ್ದರಾಮಯ್ಯ ಸಾಹೇಬ್ರು ಮಾಡ್ತಾರಲ್ಲ, ಹಂಗೆ ಅವರು ಮಾಡುವಂಥ ಒಂದು ಇದಕ್ಕೆ ಬಂದಾರ. ಅದಕ್ಕೆ ಅಂಥ ಶಾಸಕ ಇದನ್ನು ಮಾಡಬೇಡ್ರಿ. ಮೋದಿಯವ್ರು ಒಳ್ಳೆ ಆಡಳಿತ, ಒಳ್ಳೆಯವ್ರು ಕಲೀರಿ. ನಾವು ಹೆಂಗೆ ನಿಮ್ಗೆ ಇಲ್ಲಿವರೆಗೆ ಒಳ್ಳೆಯವರೇ ಅಂತೀವಲ್ಲ, ಹಂಗೆ ನೀವು ಒಳ್ಳೆಯದನ್ನೋದು ಕಲಿತು ಒಳ್ಳೆಯದನ್ನು ಹೇಳ್ತೀರಿ. ಇದ್ದದ್ದು ವಸ್ತುಸ್ಥಿತಿಯನ್ನೇ ಜನರ ಮುಂದೆ ಮತ್ತು ಮಾಧ್ಯಮದವರ ಮುಂದೆ ಹೇಳ್ರಿ ಅಂತ ತಿಳ್ಕೊಂಡು ನಿಮ್ಮಲ್ಲಿ ನಾವು ವಿನಂತಿ ಮಾಡಿಕೊಂಡು ನಾನು 2 ಮಾತುಗಳು ಮುಗಿಸ್ತೀನಿ.
ಇನ್ನಷ್ಟು ಸುದ್ದಿಗಾಗಿ ನಮ್ಮ ನ್ಯೂಸ್ 11 ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.